ಬಿಜೆಪಿ ಸದಸ್ಯತ್ವವನ್ನು ಪಡೆದಿದ್ದಕ್ಕೆ ಕಾರ್ಯಕ್ರಮಕ್ಕೆ ಬಹಿಷ್ಕಾರ. ತುಳು ನಟ ದೇವದಾಸ್ ಕಾಪಿಕಾಡ್ ಸ್ಪಷ್ಟನೆ ಏನು? ಜವರಾಯನ ಅಟ್ಟಹಾಸಕ್ಕೆ 7ಕ್ಕೂ ಅಧಿಕ ಮಂದಿ ಬಲಿ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಗಳ ಕಂಪ್ಲೀಟ್ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಬಹುನಿರೀಕ್ಷಿತ ಎತ್ತಿನಹೊಳೆ ಯೋಜನೆಯನ್ನ ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡನಗರ ಬಳಿ ಎತ್ತಿನಹೊಳೆ ಮೊದಲ ಹಂತದ ಯೋಜನೆಗೆ ಚಾಲನೆ ನೀಡಲಾಯಿತು. ಡಿಸಿಎಂ ಡಿಕೆಶಿ ಸೇರಿದಂತೆ ಸಚಿವರು, ಶಾಸಕರು ಸಾಥ್ ನೀಡಿದ್ರು. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ನೀರು ತಲುಪಿಸುವ ಯೋಜನೆ ಇದಾಗಿದೆ. ಬರಪೀಡಿತ 29 ತಾಲೂಕಿನ 38 ಪಟ್ಟಣ ಹಾಗೂ 6,657 ಗ್ರಾಮಗಳ ಸುಮಾರು 75.59 ಲಕ್ಷ ಜನರು ಮತ್ತು ಜಾನುವಾರುಗಳಿಗೆ 14.056 ಟಿಎಂಸಿ ನೀರನ್ನ ಒದಗಿಸುವ ಯೋಜನೆ ಇದು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಎತ್ತಿನಹೊಳೆ ಯೋಜನೆ ಪೂರ್ಣವಾಗಲಿದೆ, ಯಾವುದೇ ಸಂಶಯ ಬೇಡ ಅಂತ ಸ್ಪಷ್ಟಪಡಿಸಿದ್ರು. ಬಿಜೆಪಿಗರ ಆರೋಪಕ್ಕೂ ತಿರುಗೇಟು ಕೊಟ್ಟರು. ಅವರ ಆರೋಪದಲ್ಲಿ ಹುರುಳಿಲ್ಲ ಅಂತ ಕಿಡಿಕಾರಿದ್ರು. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನ ಮೊದಲನೇ ಹಂತದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದೇವೆ. ಎರಡನೇ ಹಂತದ ಯೋಜನೆ ಪ್ರಾರಂಭವಾಗಿ 2026-27ಕ್ಕೆ ಮುಗಿಯುತ್ತದೆ. ಕಾರ್ಯಕ್ರಮ ಪೂರ್ಣಗೊಳ್ಳುತ್ತದೆ. ಅನುಮಾನವನ್ನ, ಸಂಶಯವನ್ನ ಹುಟ್ಟುಹಾಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 10 ವರ್ಷದ ನಂತರ ಈ ಒಂದು ದೊಡ್ಡ ಭಗೀರಥ ಪ್ರಯತ್ನವನ್ನ ಸಾಧನೆ ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಇದಕ್ಕೆ ಈ ಒಂದು ಮಹತ್ವವಾದಂತಹ ಯೋಜನೆ ಸಾಕ್ಷಿ. ಎತ್ತಿನಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಚಾಲನೆ ಸಿಕ್ಕಿರೋದಕ್ಕೆ ಬಿಜೆಪಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ವಿಚಾರದಲ್ಲಿ ರಾಜಕೀಯ ಮಾಡೋಕೆ ಹೋಗಲ್ಲ ಎಂದಿದ್ದಾರೆ. ಈ ಮೂಲಕ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ತಮ್ಮದೇ ಪಕ್ಷದ ನಾಯಕರ ಆರೋಪಗಳಿಗೆ ಸಂಸದ ಸುಧಾಕರ್ ಪರೋಕ್ಷವಾಗಿ ತಿರುಗೇಟು ನೀಡಿದ್ದಾರೆ. ಅಲ್ಲದೆ ಚಿಕ್ಕಬಳ್ಳಾಪುರ, ಕೋಲಾರ ಗಡಿಭಾಗಕ್ಕೆ ಕೃಷ್ಣಾ ನೀರು ಬಂದಿದೆ. ಕೃಷ್ಣಾ ನೀರನ್ನ ಬಳಸಿಕೊಂಡ್ರೆ ನಮಗೂ ಸಿಗುವಂತೆ ಮಾಡಿ ಶಾಶ್ವತ ಪರಿಹಾರ ಸಿಗುತ್ತೆ ಎಂದಿದ್ದಾರೆ. 10 ಟಿಎಂಸಿ ನೀರನ್ನ ನಾರಾಯಣಪುರ ಡ್ಯಾಂ ಮೂಲಕ ಆಂಧ್ರಕ್ಕೆ ಕೊಟ್ಟು ಕೃಷ್ಣಾ ನೀರನ್ನ ಈ ಭಾಗದಲ್ಲಿ ಬಳಸಿಕೊಳ್ಳಿ ಎಂದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸುಧಾಕರ್ ಸಲಹೆ ನೀಡಿದ್ದಾರೆ. ಇನ್ನು ಈ ಯೋಜನೆಯ ಕ್ರೆಡಿಟ್ ತೆಗೆದುಕೊಳ್ಳಲು ಬಿಜೆಪಿ ಯತ್ನಿಸಿದೆ. ನಮ್ಮ ಸರ್ಕಾರದಲ್ಲಿ ಮಾನ್ಯ ಬೊಮ್ಮಾಯಿರವರಿದ್ದಾಗ ನಾನು ಕೂಡ ಒತ್ತಾಯ ಮಾಡಿ ಸುಮಾರು 3,000-4,000 ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಬಿಡುಗಡೆ ಮಾಡಿಸಿದ್ದೀವಿ. ಈ ಮೊದಲನೇ ಹಂತದ್ದು ಉದ್ಘಾಟನೆ ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಆದರೆ ಇವತ್ತು ಆಗ್ತಾ ಇದೆ, ಸಂತೋಷ ನನಗೆ. ನಾನು ಮನವಿ ಮಾಡೋದು ಇಷ್ಟೇನೆ ಈ ಸರ್ಕಾರಕ್ಕೆ, STPಯಿಂದ ಬಿಡುಗಡೆ ಆಗಿರ್ತಕ್ಕಂಥ ನೀರನ್ನು ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು ದುರದೃಷ್ಟ. ನಮ್ಮ ಭಾಗದ ಜನರು ಈ ಶಾಪದಿಂದ ವಿಮೋಚನೆ ಮಾಡುವಂಥ ಕೆಲಸ ಮಾಡಿ. ಅವತ್ತೆಲ್ಲ ನಾವು ರೆಡಿ ಮಾಡಿದ್ದನ್ನ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ನಾವು ಅದರ ಟ್ರೈಲ್ ಮಾಡಿ ನೋಡಿದ್ವಿ ನೀರು ಎಲ್ಲಿವರೆಗೂ ಬರ್ತದೆ. ನಾವು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ತಗೊಳ್ಳೋ ಮುಂದೆ ಬೊಮ್ಮಾಯಿಯವರೇ ನೀರಾವರಿ ಮಂತ್ರಿ ಇದ್ದರು, ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಇದ್ದರು. ಯಾವ ಜಿಲ್ಲೆಗಳಿಗಾಗಿ ಯೋಜನೆಯನ್ನ ಜಾರಿಗೆ ತಂದಿದ್ದೀವಿ ಆ ಜಿಲ್ಲೆಗೂ ಒಂದು ಹನಿ ನೀರು ಹೋಗ್ಲಾರ್ದೆ ಇವತ್ತು ಲೋಕಾರ್ಪಣೆ ಮಾಡ್ತಾ ಇರೋದು ಜನರಿಗೆ ಮಾಡಿದಂಥ ಮೋಸ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೋವಿಡ್ ಮಧ್ಯಂತರ ವರದಿ ಬಗ್ಗೆ ಗಂಭೀರ ಚರ್ಚೆಯಾಗಿದೆ. ವರದಿ ಬಗ್ಗೆ ಹೆಚ್ಚಿನ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಅಧಿಕಾರಿಗಳ ವರದಿ ಏನ್ ಬರುತ್ತೋ ನೋಡೋಣ, ನಾವೆಲ್ಲೂ ಓಡ್ ಹೋಗಲ್ಲ, ತನಿಖೆ ಮಾಡ್ಲಿ ಅಂತ ಸುಧಾಕರ್ ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ನವರ ಬೆದರಿಕೆ, ಕುತಂತ್ರಗಳಿಗೆ ನಾವು ಭಯ ಬೀಳುವ ಪ್ರಶ್ನೆಯೇ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಅಕ್ರಮಗಳ ವಿರುದ್ಧ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೀವಿ, ಇವರ ಹತಾಶ ಪರಿಸ್ಥಿತಿ ನಮಗೂ ಗೊತ್ತಾಗುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮಧ್ಯಂತರ ವರದಿ ಕೂಡ ನಾನು ಓದಿಲ್ಲ. ಆ ಅಂಕಿ ಅಂಶಗಳಾಗ್ಲಿ, ಯಾರ ವ್ಯಕ್ತಿಗಳ ಮೇಲೆ ಅದು ದೂರು ಬಂದಿದೆ ಅಥವಾ ಈಗಿನ ಅಧಿಕಾರಿಗಳು ಅದನ್ನ ವ್ಯಾಖ್ಯಾನ ಮಾಡ್ತಾರೆ, ಅದೆಲ್ಲ ಬಂದ ಮೇಲೆ ನಾನು ಅದಕ್ಕೆ ಉತ್ತರಿಸಬಲ್ಲೆ. ನಾವು ಓಡೋಗ್ತಾ ಇದೀವ, ನಾವೆಲ್ಲ ಇಲ್ಲೇ ಇದೀವಿ, ಜನರ ಮಧ್ಯೆ ಇದೀವಿ. ಬೆದರಿಕೆ ತಂತ್ರಗಳು, ಕುತಂತ್ರಗಳು ಇದು ಯಾವುದಕ್ಕೂ ಕೂಡ ಭಯ ಬೀಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಈ ರೀತಿ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಅದನ್ನ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿ ಎಲ್ಲ ಪಿತೂರಿಗಳು ನಡೀತಾ ಇದೆ. ಕಳೆದ ಬಿಜೆಪಿ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ನೀಡಿದ ಹೇಳಿಕೆ ಇದೀಗ ವೈರಲ್ ಆಗಿದೆ. ಸುಳ್ಯದ ಪ್ರವೀಣ್ ನೆಟ್ಟಾರು, ಶಿವಮೊಗ್ಗದ ಹರ್ಷ ಹತ್ಯೆಯಲ್ಲಿ ಬಿಜೆಪಿಯ ಜಾತಿವಾದಿ ನಾಯಕರು ಆರೋಪಿಗಳ ಎನ್ಕೌಂಟರ್ ಮಾಡಲು ಆರ್ಡರ್ ಕೊಟ್ಟಿದ್ರೆ ದುರುಳರು ಇಂದು ಸತ್ತಿರ್ತಿದ್ರು. ನೆಟ್ಟಾರು ಹತ್ಯೆ ಆರೋಪಿಗಳು ಎಲ್ಲಿದ್ರು ಅನ್ನೋದು ಪೊಲೀಸರಿಗೆ ಗೊತ್ತಿತ್ತು. ಹರ್ಷ ಹತ್ಯೆಯ ಆರೋಪಿಗಳು ಒಂದೇ ಮನೆಯಲ್ಲಿದ್ರು. ಆಗಿನ ಸರ್ಕಾರ ಆರ್ಡರ್ ಕೊಟ್ಟಿದ್ರೆ ಆರೋಪಿಗಳು ಸಾಯ್ತಿದ್ರು.
ಪೊಲೀಸರ ಕೈಯಲ್ಲಿ ಬಂದೂಕಿತ್ತು, ಟ್ರಿಗರ್ ಎಳೆಯಲು ಬೆರಳಿತ್ತು. ಆದರೆ ಟ್ರಿಗರ್ ಎಳೆಬೇಡಿ ಎಂದು ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಮಾಡಿದ್ಯಾರು? ಪೊಲೀಸ್ ವ್ಯವಸ್ಥೆ ರಾಜಕಾರಣಿಗಳು ಎಂಬ ದುಷ್ಟ ವ್ಯವಸ್ಥೆಯಡಿ ಸಿಲುಕಿದೆ. ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೇ ಹೊರತು ಜಾತಿವಾದಿ ನಾಯಕರಲ್ಲ. ಹಿಂದೂಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋ ನಾಯಕರು ಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜಕಾರಣಿಗಳು ಅಂತ ದುಷ್ಟ ವ್ಯಕ್ತಿಗಳ ಕೈಗೆ ಪೊಲೀಸ್ ಇಲಾಖೆ ಸಿಕ್ಕೊಂಡಿದೆ. ಪ್ರವೀಣ್ ನಟ್ಟಾರ ಮರ್ಡರ್ ಆಯ್ತು. ಆ ಮರ್ಡರ್ ಮಾಡಿದಂತವ್ರು ಎಲ್ಲಿದ್ದಾರೆ ಅಂತ ಗೊತ್ತಿತ್ತು. ಪೊಲೀಸರ ಕೈಯಲ್ಲಿ ಬಂದೂಕನ್ನು ಇತ್ತು, ಬಂದೂಕ್ ಒಳಗಡೆ ಕಾಟ್ರಿಜು ಇತ್ತು. ಟ್ರಿಗರ್ ನ ಎಳಿಬೇಡಿ ಅಂತ ಹೇಳಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು? ಅವತ್ತು ಬಿಜೆಪಿ ಸರ್ಕಾರ ಆರ್ಡರ್ ಕೊಟ್ಟಿದ್ರೆ ಟ್ರಿಗರ್ ಎಳ್ದಿರ್ತಾ ಇದ್ರು, ಆ ದುರುಡರು ಸತ್ತಿರ್ತಾ ಇದ್ರು. ಆದ್ರೆ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೇ ಹೊರತು ಜಾತಿವಾದಿ ನಾಯಕರಲ್ಲ. ನನ್ನನ್ನು ಮುಗಿಸೋಕೆ ವಿರೋಧಿಗಳು ಷಡ್ಯಂತ್ರವನ್ನ ನಡೆಸ್ತಾ ಇದ್ದಾರೆ ಅಂತ ಮಾಜಿ ಸಚಿವ ರೇವಣ್ಣ ಆರೋಪಿಸಿದ್ದಾರೆ. ಆದರೆ ನನ್ನ ಮತ್ತು ದೇವೇಗೌಡರನ್ನ ಮುಗಿಸೋಕೆ ಯಾರಿಂದಲೂ ಆಗಲ್ಲ. ಸಮಯ ಬಂದಾಗ ವಿಧಾನಸಭೆಯಲ್ಲಿ ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಅಂತ ಗುಡುಗಿದ್ದಾರೆ. ನಾನು ಶಾಸಕನಾಗಿ 30 ವರ್ಷ ಆಯ್ತು. ನಾನು ನನ್ನ ಮನೆ ಕೆಲಸ ಮಾಡಿಲ್ಲ, ಒಂದು ಕಾರು ತಗೊಳ್ಳೋಕ್ ಹೋಗಿಲ್ಲ. ಕೆಲವರನ್ನು 15-20 ವರ್ಷ ಮೇವು ಹಾಕಿ ಸಾಕಿದ್ದೆ. ಈಗ ಅವರೇ ನನ್ನ ಮೇಲೆ ಕುಸ್ತಿ ಮಾಡ್ತಾ ಇದ್ದಾರೆ. ಒಂದು ಕೇಸ್ ಹಾಕಿ ರೇವಣ್ಣನನ್ನ ಹೆದರಿಸ್ತಾರೆ ಅನ್ಕೊಂಡ್ರಾ? ನಾನೆಲ್ಲೂ ಕೂಡ ಹೆದರಿ ಓಡಿ ಹೋಗೋದಿಲ್ಲ. ಸಂದರ್ಭ ಬಂದಾಗ ಎಲ್ಲವನ್ನ ಕೂಡ ಬಿಚ್ಚಿಡೋದಾಗಿ ವಿರೋಧಿಗಳಿಗೆ ರೇವಣ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. ದೇವರೇ ಶಿಕ್ಷೆ ಕೊಡೋ ಕಾಲ ಬರುತ್ತೆ. ಇವತ್ತು ಹೇಳಲ್ಲ, ಅದು ಇನ್ನೊಂದು 4-5 ತಿಂಗಳು ಕಳೀಲಿ. ಈ ಜಿಲ್ಲೆನಲ್ಲಿ ರೇವಣ್ಣನ ಮುಗಿದೋಯ್ತು. ನನಗೇನಿಲ್ಲ, ನನ್ನ ಸ್ವಂತದ್ದೇನಿಲ್ಲ. ನಾನು 30 ವರ್ಷ ಆಯ್ತು MLA. ಈಗ ಇವತ್ತೇನು ಕೆಲಸ ಮಾಡಿದ್ದೀನಿ? ಏನು ನನ್ನ ಮನೆ ಕೆಲಸ ಮಾಡಿದ್ದೀನ? ಕಾಯ್ತಾ ಇದ್ದೀನಿ. ಏನು ಇವತ್ತೇ ಮುಗಿಯುತ್ತೆ? ಏನಾದ್ರು ಎದುರಿಸ್ತಾರೆ ರೇವಣ್ಣನ ಯಾವುದೋ ಒಂದು ಕೇಸ್ ಹಾಕ್ಕೊಂಡು ಅಂದರೆ ನಾನೇ ಹೆದರಿಕೊಂಡು ಓಡೋಗಲ್ಲ.